ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಹುಷಾರಾಗಿದ್ರು ಸಾಲದು. ಓಟ್ ಹಾಕೋರು ತುಂಬ ಜಾಗರೂಕರಾಗಿರ್ಬೇಕಾಗತ್ತೆ, ತುಂಬ ವಿಷಯ ತಿಳ್ಕೊಂಡಿರ್ಬೇಕಾಗತ್ತೆ. ದೇಶಭಕ್ತಿ ಫಸ್ಟ್ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಬರೀ ರೈಟ್ಸ್ನ ಮಾತ್ರ ಕೇಳೋದಲ್ಲ, ರೈಟ್ಸ್ ಜೊತೆಗೆ ನಾವು ಡ್ಯೂಟೀಸು ಮಾಡಿದ್ದೀವಿ ಅನ್ನೋದನ್ನು ಕೇಳಬೇಕಾಗತ್ತೆ. ಇದನ್ನೆಲ್ಲ ಬಿಟ್ಟುಬಿಟ್ಟು ನಾವು ಬರೀ ನಮ್ಮ ಹಕ್ಕು ನಾವು ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು ಅಂದ್ಕೊಂಡು ಹೊರಟ್ಬಿಟ್ರೆ, ಫ್ರೀಡಮ್ ಆಫ್ ಸ್ಪೀಚ್ ನಮ್ಮ ಹಕ್ಕು, ಫ್ರೀ ತಗೊಳ್ಳೋದು ನಮ್ಮ ಹಕ್ಕು ಅಂತ ಹೇಳ್ಬಿಟ್ಟು ದೇಶದಲ್ಲಿ ದುಡಿತಕ್ಕಂಥವ್ರು ಯಾರು, ಅದು ಸಮಸ್ಯೆ ಬರುತ್ತೆ. ಅದರಿಂದ ಒಂದು ಮಾತು ಇಲ್ಲಿ ನಾವು ಖಡಾಖಂಡಿತವಾಗಿ ಹೇಳಬೇಕಾಗುತ್ತೆ. ರೈಟ್ಸ್ ಬರೋದು ಯಾರಿಗೆ ಅಂತಂದರೆ, ಯಾರು ಕಷ್ಟಪಟ್ಟು ದುಡಿತಾನೆ ಅವನಿಗೆ ಮಾತ್ರ ರೈಟ್ಸ್ ಬರುತ್ತೆ. 12ನೇ ಶತಮಾನದಲ್ಲಿ ಬಸವಣ್ಣವರೇ ಹೇಳ್ಬಿಟ್ಟಿದ್ದಾರೆ, ಕಾಯಕವೇ ಕೈಲಾಸ. ಯಾರು ಕಷ್ಟಪಟ್ಟು ದುಡಿತಾರೆ ಅವ್ರಿಗೆ ಮಾತ್ರ ಪ್ರಜಾಪ್ರಭುತ್ವದಲ್ಲಿ ಹಕ್ಕನ್ನು ಕೇಳ್ತಕ್ಕಂಥ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಯಾರು ಹಕ್ಕು ಅಂತ ಮಾತಾಡ್ತಾರೆ ಇವ್ರು ಯಾರು ನಿಜವಾದ ಇವೆಲ್ಲ ಡರ್ಟಿ ಪಾಲಿಟಿಕ್ಸ್ ಅಂತ ಹೇಳ್ಬೋದು. ಕರ್ತವ್ಯ ಮಾಡೋದಿಲ್ಲ. ಕರ್ತವ್ಯ ಆದ್ರೇನು? ದೇಶ ಪ್ರೇಮನ ಫಸ್ಟ್ ಮೆರಿಬೇಕು. ಫಸ್ಟ್ ದೇಶ ಪ್ರೇಮ, ಫಸ್ಟ್ ದೇಶ ಫಸ್ಟ್ ಅನ್ನೋದು ಇರಬೇಕು. ಅದಿಲ್ಲೇ ಇಲ್ಲ ರೀ. ಏನು ಅಂತಂದರೆ, ಇವತ್ತು ಇಮ್ರಾನ್ ಖಾನ್ 50 kg ಅಕ್ಕಿ ಕೊಡ್ತಾರೆ ಅಂತಂದರೆ ನಮ್ಮ ಕರ್ನಾಟಕದ ಜನ ಸಿದ್ದರಾಮಯ್ಯನ ಇಳಿಸಿ ಇಮ್ರಾನ್ ಖಾನ್ನ ಕರ್ನಾಟಕದ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ. ಆ ಇಮ್ರಾನ್ ಖಾನ್ ಹೆಂಗಿದೆ ಅಂತಂದರೆ, ಇವತ್ತು ಕೋರ್ಟಲ್ಲಿ ಪ್ರೂವ್ ಆದರೆ ಇನ್ನೊಂದು 5 ವರ್ಷದಲ್ಲಿ ಅವನ್ನ ಗಲಿಗೆ ಹಾಕ್ಬಿಡ್ಬೋದು. ಪಾಕಿಸ್ತಾನದಲ್ಲಿ ಇಂಥ ಉದಾಹರಣೆಗಳು ಭಾಗ್ಯದಲ್ಲಿದೆ. ಇಂಥ ಪರಿಸ್ಥಿತಿಗೆ ನಾವು ವಿದ್ಯಾವಂತರಾಗಿರೋರು, ಡೆಮಾಕ್ರಸಿನ ಅರ್ಥ ಮಾಡ್ಕೊಂಡಿರೋರು, ದೇಶ ಫಸ್ಟ್ ಅನ್ನೋರು ನಾವು ಇದಕ್ಕೆ ಬಲಿಪಶು ಆಗಬೇಕಾ ಅಂತ ಒಂದು ಪ್ರಶ್ನೆ ಹೇಳುತ್ತೆ. ಇದನ್ನು ನಿಮ್ಮ ವಿವೇಚನೆಗೆ ಬಿಡ್ತೀನಿ. ನಿಮ್ಮ ಉತ್ತರ ಏನೇ ಇರ್ಬೋದು ಅದನ್ನು ನಮ್ಮ ಏನು ಈ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ನ ಹಾಕಿ. ಆವಾಗ ನಮಗೂ ಸ್ವಲ್ಪ ಉತ್ಸಾಹ ಬರುತ್ತೆ. ಕಮೆಂಟ್ ಏನೇ ಇರ್ಬೋದು, ಪ್ರಜಾಪ್ರಭುತ್ವದಲ್ಲಿ ನಾವು ಸ್ವೀಕಾರ ಮಾಡ್ತೀವಿ. ಫೋರಾಗಿದ್ದರೂ ಪ್ರೂವ್ ಮಾಡ್ತೀವಿ, ವಿರೋಧವಾಗಿದ್ದರೂ ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ. ಯಾಕೆ ಅಂತಂದರೆ ನಮಗೆ ಗೊತ್ತು ನಾವು ಡೆಮಾಕ್ರಸಿಯಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ಟು. ಏನಾಗಿದೆ, ಈ ಥರ ಇರಬೇಕಾದ್ರೆ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಬರುತ್ತೆ. ಆ್ಯಂಟಿ ಇನ್ಕಂಬೆನ್ಸಿ ಅಂದರೆ ಆಡಳಿತ ವಿರೋಧಿಯಲ್ಲಿ ಏನೇ ಮಾಡಿದ್ರೂ ಕೆಲವು ತಪ್ಪುಗಳು ಇರ್ತವೆ ಪ್ರಜಾಪ್ರಭುತ್ವದಲ್ಲಿ. ಅದನ್ನು ಆ್ಯಂಟಿ ಇನ್ಕಂಬೆನ್ಸಿ ಅಂತ ಕರೀತಾರೆ. ಈ ಆ್ಯಂಟಿ ಇನ್ಕಂಬೆನ್ಸಿ ಏನಾಗಿದೆ, ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ನರೇಂದ್ರ ಮೋದಿ ನಮಗೆ ರಾಮಕೃಷ್ಣ ಪರಮಹಂಸರಿದ್ದರಂತೆ, ರಾಮ ಇದ್ದರಂತೆ, ಕೃಷ್ಣ ಇದ್ದರಂತೆ, ಸ್ವಾಮಿ ವಿವೇಕಾನಂದ, ಅವರೆಲ್ಲರಿಗಿಂತ ದೊಡ್ಡ ವ್ಯಕ್ತಿತ್ವ ಪಡೆದಿರ್ತಕ್ಕಂಥ ನರೇಂದ್ರ ಮೋದಿಯವರು ನಿಮ್ಮ ಕಾಲಮಾನದಲ್ಲಿ ಪ್ರಧಾನಮಂತ್ರಿಯಾಗಿ ನಮಗೆ ಸಿಕ್ಕಿದ್ದಾರೆ. ನಮ್ಮ ಕಾಲಮಾನದಲ್ಲಿ ನಾವು ಅವ್ರನ್ನ ನೋಡ್ತಾ ಇದ್ದೀವಿ. ನಮ್ಮ ಸಮಕಾಲೀನರವರು ಅಂದರೆ ನಮ್ಮಂಥ ಪುಣ್ಯವಂತರಿಲ್ಲ. ಆದರೂ ಸಹ ಅವರೇ ಹೇಳ್ತಾರೆ, ನನ್ನ ನಿಯತ್ತಲ್ಲಿ ಖೋಟ ಇಲ್ಲ, ಮತ್ತು ನನ್ನ ಪರಿಶ್ರಮದಲ್ಲಿ ಯಾವುದೇ ಕಡಿಮೆ ಮಾಡಿಲ್ಲ. ಇಷ್ಟಾದರೂ ನಾನು ಜನಸಾಮಾನ್ಯ, ಅಲ್ಲೊಂದು ಇಲ್ಲೊಂದು ತಪ್ಪಾಗಬಹುದು, ದಯವಿಟ್ಟು ಅದನ್ನು ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಆ್ಯಂಟಿ ಇನ್ಕಂಬೆನ್ಸಿ ಅಂದರೆ ಏನು ಅಂತಂದರೆ, ನೋಡಿ 543 ಜನ MP ಗಳಲ್ಲಿ ಯಾರೋ 40 ಜನ ಕೆಲಸ ಮಾಡಲ್ಲ. ಅದು ಇಡೀ ದೇಶ ತುಂಬ ದೊಡ್ಡ ಪ್ರಚಾರ ಆಗುತ್ತೆ. ನರೇಂದ್ರ ಮೋದಿನ ಅಧಿಕಾರದಿಂದ ಕೆಳಗಿಳಿಸ್ಬಿಡ್ತೀವಿ, ಮತ್ತೆ ಭ್ರಷ್ಟರು ಬಂದು ಕೂತ್ಬಿಡ್ತು. ಇಂಥ ವ್ಯವಸ್ಥೆನ ನಾವು ನಿಜವಾದ ಡೆಮಾಕ್ರಸಿ ಅಂತ ಕರಿಬೇಕಾ? ಇಂಥವ್ರಿಗೆಲ್ಲ ಓಟಿನ ಹಕ್ಕು ಬೇಕಾ? ಓಕೆ, ಇದು ಬಗ್ಗೆ ಕೇಳೋಣ. ಇದನ್ನು ಆ್ಯಂಟಿ ಇನ್ಕಂಬೆನ್ಸಿನ ದೂರ ಮಾಡೋದು ಹೇಗೆ ಅನ್ನೋದು ಸಹ ರಾಜಕೀಯದಲ್ಲಿ ರಫಾಗಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ರಫಾಗಿ ಕ್ಯಾಲ್ಕುಲೇಟ್ ಮಾಡಿರೋದು ಉದಾಹರಣೆ ಏನು ಅಂತಂದರೆ, ನೋಡಿ, ನಮ್ಮ ಪ್ರತಾಪ ಸಿಂಹ ಮೋದಿ ಕೊಟ್ಟಿದ್ದೇನು ನಾನು ತಂದಿದ್ದೇನು ಅಂತ ಪುಸ್ತಕ ಹಂಚಿದ್ದಾರೆ. ಪ್ರತಾಪ ಸಿಂಹ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಮೈಸೂರು ಭಾಗದಲ್ಲಿ MP ಆಗಿದ್ದರು, BJP ಇವರು ಜರ್ನಲಿಸ್ಟ್ ಆಗಿದ್ದರು, ನವ ಯುವಕ, ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿ ಮಾಡಿದ್ರು, ಮತ್ತು ಅದು ನ್ಯಾಷನಲ್ ಹೈವೇ ಅಂತ ಮಾಡಿದ್ರು, ಮತ್ತು ಮೈಸೂರು ಬೆಂಗಳೂರು ಏನು ಡಬಲ್ ಟ್ರ್ಯಾಕ್ ಮಾಡಿದ್ರು, ಅದನ್ನು ಎಲೆಕ್ಟ್ರಿಫಿಕೇಷನ್ ಮಾಡಿದ್ರು, ಮೈಸೂರು ರೈಲ್ವೆ ಸ್ಟೇಷನ್ ಇಂಪ್ರೂವ್ ಮಾಡಿದ್ರು, ಅಶೋಕಪುರಂ ರೈಲ್ವೆ ಸ್ಟೇಷನ್ ಇಂಪ್ರೂವ್ ಮಾಡಿದ್ರು. ಇಷ್ಟು ಬೇಕಾದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿ ಆತನಿಗೆ ಸೀಟ್ ಕೊಟ್ಟಿಲ್ಲ ಅಂತಂದರೆ, ಈ ಆ್ಯಂಟಿ ಇನ್ಕಂಬೆನ್ಸಿ ಅನ್ನೋದನ್ನು ಏನು ಅಂತಂದರೆ, ಮೇಲೆ ಕೂತಿರೋರು ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಆ ದೃಷ್ಟಿಯಿಂದ ಏನಾಗುತ್ತೆ, ಮತ್ತು ಇವರ ಪ್ರತಾಪ್ ಸಿಂಹಂಗೆ ಸೀಟ್ ಕೊಟ್ಟಿಲ್ಲ ಅನ್ನೋ ಒಂದು ಇದಕ್ಕೆ ಬರ್ಬೋದು. ಪ್ರತಾಪ್ ಸಿಂಹಂಗೆ ಸೀಟ್ ಕೊಟ್ಟಿಲ್ಲ ಅಂತಂದರೆ ನಾವು ಯಾರು ದೃಷ್ಟಿ ಕಡೋದು ಬೇಕಿಲ್ಲ. ಯಾಕೆಂದರೆ ಆತ ಇನ್ನೂ ನವಯುವಕ. ಇದು ಒಂದು ವಾಕ್ಯ ರಚನೆ ಮಾಡ್ತೀವಿ ಅಂತಂದರೆ ಕಾಮ ಇಟ್ಟಿದ್ದೀವಿ ಅಷ್ಟೇ ನಾವು. ಅವ್ರ ಜೀವನ ಏನು ಎಂಡ್ ಆಗೋದಿಲ್ಲ, ಪೊಲಿಟಿಕಲ್ ಕೆರಿಯರ್ ಎಂಡ್ ಆಗೋದಿಲ್ಲ. ಇದನ್ನು ಮನದಲ್ಲಿ ಇಟ್ಕೊಂಡು ಏನು ನರೇಂದ್ರ ಮೋದಿ ಆ್ಯಂಟಿ ಇನ್ಕಂಬೆನ್ಸಿನ ಒಂದು ಇದನ್ನ ಇಟ್ಕೊಂಡು ಪ್ರತಾಪ್ ಸಿಂಹ ಅವರಿಗೆ ಒಂದು ಕಾಮ ಇಟ್ಟು ಕೂರಿಸಿದ್ದಾರೆ ಅಷ್ಟೇ. ನಿಮ್ಗೆ ಈ ಸರ್ತಿ ಸೀಟ್ ಇಲ್ಲ ಅಂತ ಅಂದ್ಬಿಟ್ಟು. ರಾಜಕೀಯ ಜೀವನ ಬಹಳ ಉದ್ದ ಇರುತ್ತೆ, ಅವ್ರಿಗಿನ್ನೂ ಬಹಳ ದೊಡ್ಡ ಜೀವನ ಇದೆ, ರಾಜಕೀಯ ಜೀವನ ಇದೆ. ನಾವು ಯಾರು ಎದೆಗುಂದದ್ದು ಬೇಕಿಲ್ಲ.
ಪ್ರತಾಪ್ ಸಿಂಹಂಗೆ ಓಟ್ ಹಾಕಿದ್ದು ನರೇಂದ್ರ ಮೋದಿ ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕಿದ್ವಿ. ಹಿಂದೂ ಸಾಮ್ರಾಜ್ಯ ಕಟ್ತಾರೆ ಅಂದ್ಬಿಟ್ಟು ಓಟ್ ಹಾಕಿದ್ವಿ. ಈಗ ಏನಾಗಿದೆ ಬನ್ನಿ ನೋಡೋಣ. ಈಗ ನೋಡಿ, ಯದುವೀರರಿಗೂ ಓಟ್ ಕೊಟ್ಟಿದ್ದಾರೆ ಅಂತ ಮೈಸೂರು ಮಹಾರಾಜರವರು ಅವ್ರಿಗೆ ಸೀಟ್ ಕೊಟ್ಟಿದ್ದಾರೆ ಅಂತ ಎಂ ಪಿ ಆಗಿ ನಿಂತ್ಕೊಳ್ಳೋದಕ್ಕೆ ಅಂತ. ಮೈಸೂರು ಮಹಾರಾಜರಿಗೆ ಸೀಟ್ ಯಾಕೆ ಕೊಟ್ಟಿದ್ದಾರೆ? ಆಂಟಿ ಇನ್ಕಂಬೆನ್ಸಿದು ದುಷ್ಪರಿಣಾಮನ ಕಡಿಮೆ ಮಾಡೋದಕ್ಕೋಸ್ಕರ ಸೀಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕಾಗತ್ತೆ. ನಮ್ಮ ವಿಶ್ಲೇಷಣೆ ಪ್ರಕಾರ ನೋಡಿ, ಮೈಸೂರು ಮಹಾರಾಜರಿಗೆ ಸೀಟ್ ಕೊಟ್ಟಿದ್ದಾರೆ ಅಂದರೆ ಹಾಸನದಲ್ಲಿರ್ತಕ್ಕಂಥ ಸೀಟ್ನ, ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಲೋಕಸಭೆ ಇವುಗಳನ್ನ ನಾವು ಈಸಿಯಾಗಿ ಗೆಲ್ಬೋದು. ನಂಬರ್ 1 ಮಡಿಕೇರಿನಲ್ಲಿ ಗೆಲ್ಬೋದು, ಚಾಮರಾಜನಗರದಲ್ಲಿ ಗೆಲ್ಬೋದು, ಮೈಸೂರಲ್ಲಿ ಗೆಲ್ಬೋದು, ಬೆಂಗಳೂರಿನಲ್ಲಿ ಗೆಲ್ಬೋದು, ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಬೋದು. ಹೀಗಾಗಿ ಆಂಟಿ ಇನ್ಕಂಬೆನ್ಸಿದು ಏನು ನಮಗೆ ಡಿಫಿಷಿಯೇಟ್ ಇರುತ್ತೆ, ಬಿ ಜೆ ಪಿಗೆ ಏನು ಡಿಫಿಷಿಯೇಟ್ ಇತ್ತು, ನರೇಂದ್ರ ಮೋದಿಗೆ ಏನು ಡಿಫಿಷಿಯೇಟ್ ಇತ್ತು, ಇದನ್ನು ಯದುವೀರರಿಗೆ ಸೀಟ್ ಕೊಟ್ಟಿರೋದ್ರಿಂದ ಈ ಜಾಸ್ತಿ ಕಷ್ಟಪಡ್ದೇ ಜಾಸ್ತಿ ಸೀಟುಗಳನ್ನ ತಗೊಳ್ಳೋದ್ರಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಪ್ರತಾಪ್ ಸಿಂಹಂಗೆ ಸೀಟ್ ಕೊಟ್ಟಿಲ್ಲ ಅನ್ನೋದು ಒಂದು ಮೇಲ್ನೋಟಕ್ಕೆ ವಿಶ್ಲೇಷಣೆ ಮಾಡಿದಾಗ ನಾವು ಇದಕ್ಕೆ ಬರಬೇಕಾಗತ್ತೆ, ಇದೇ ನಿರ್ಣಯಕ್ಕೆ ಬರಬೇಕಾಗತ್ತೆ. ಈ ದೃಷ್ಟಿಯಿಂದ ಇವ್ರು ಮಾಡಿರೋ ಇದು ಒಳ್ಳೆಯದು ನಿರ್ಧಾರ ಏನು ತೊಗೊಂಡಿದ್ದಾರೆ. ಯದುವೀರಿಗೆ ಸೀಟ್ ಕೊಡಬೇಕು ಅಂತಂದ್ಬಿಟ್ಟು ಭಾಳ ಒಳ್ಳೆಯದು. ಇಲ್ಲಿ ಯಾರೇ ನಿಂತ್ಕೊಳ್ಳಿ ನೋಡಿ, ಮೈಸೂರಲ್ಲಿ ಇನ್ನು ಯಾರೇ ನಿಂತ್ಕೊಳ್ಳಿ ಅವರು ಈಸಿಯಾಗಿ ಗೆಲ್ತಾರೆ. ಇದಲ್ದೇ ಬನ್ನಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅನ್ನೋರಿಗೆ ಸೀಟ್ ಕೊಟ್ಟಿದ್ದಾರೆ. ಮಂಜುನಾಥ್ ಅನ್ನೋರು ದೇವೇಗೌಡರ ಅಳಿಯ. ಅಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಡಿ ಕೆ ಸುರೇಶ್ ಇದಾಗಿ ನಿಂತಿದ್ರು. ಅವ್ರು ಏನು ಅಂದರೆ ಸೌತ್ ಇಂಡಿಯಾ ಬೇರೆ ದೇಶ ಆಗಬೇಕು ಅಂತ ಮಾತಾಡೋಕ್ಕೆ ಹೊರಟವರು ಲೋಕಸಭೆ ಮೆಂಬರ್ ಆಗಿ. ಇದು ಬಹಳ ದುರಂತದ ವಿಷಯ, ದೇಶನೇ ಇಬ್ಬಾಗ ಮಾಡ್ತಕ್ಕಂಥ ದೃಶ್ಯ. ಇದನ್ನು ಮಟ್ಟ ಹಾಕಬೇಕು ಅಂತಂದರೆ ನೋಡಿ, ಅಲ್ಲಿ ಮಂಜುನಾಥ್ ಅವ್ರಿಗೆ ಸೀಟ್ ಕೊಟ್ಟಿರೋದು, ಜನತಾದಳಕ್ಕೆ ಬಿಟ್ಟುಕೊಟ್ಟಿರೋದು ಬಹಳ ಒಳ್ಳೆಯ ಉದಾಹರಣೆ. ಇದಕ್ಕೆ ಪೂರಕವಾಗಿದ್ದಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂದರೆ ಯದುವೀರರಿಗೆ ಸೀಟ್ ಕೊಟ್ಟಿರೋದು ಬಹಳ ಒಳ್ಳೆಯ ಬೆಳವಣಿಗೆ. ಈ ದೃಷ್ಟಿಯಿಂದ ಯದುವೀರರಿಗೆ ಏನು ಸೀಟ್ ಕೊಟ್ಟಿದ್ದಾರೆ ಬಹಳ ಒಳ್ಳೆಯ ಬೆಳವಣಿಗೆ. ಪ್ರತಾಪ್ ಸಿಂಹಂಗೆ ಏನು ಟಿಕೆಟ್ ತಪ್ಪು ಹೋಗಿದೆ, ಇದು ವಾಕ್ಯ ರಚನೆ ಮಾಡಿದಾಗ ಫುಲ್ ಸ್ಟಾಪ್ ಇಡ್ತೀವಿ. ಫುಲ್ ಸ್ಟಾಪಲ್ಲ ಇಲ್ಲಿ ಇಟ್ಟಿರೋದು. ನರೇಂದ್ರ ಮೋದಿಯವರಾಗಲಿ ಬಿ ಜೆ ಪಿಯವರಾಗಲಿ ಒಂದು ಕಾಮ ಇಟ್ಟಿದ್ದಾರೆ. ಅವ್ರಿಗಿನ್ನೂ ಬಹಳ ವಾಯಿಸಿದೆ, ಬಹಳ ದೊಡ್ಡ ಜೀವನ ಇದೆ, ಬಹಳ ದೊಡ್ಡ ರಾಜಕೀಯ ಜೀವನ ಇದೆ. ಯಾರು ಎದುಗೊಂಥದ್ದು ಬೇಕಿಲ್ಲ. ನಾವೆಲ್ಲರೂ ನರೇಂದ್ರ ಮೋದಿ ಮುಖ ನೋಡಿಕೊಂಡು ಪ್ರತಾಪ್ ಸಿಂಹ ಅವ್ರಿಗೆ ಓಟ್ ಹಾಕಿದ್ವಿ. ಬನ್ನಿ, ನರೇಂದ್ರ ಮೋದಿಯವ್ರ ಮುಖ ನೋಡಿಕೊಂಡು ಹಿಂದೂಸ್ಥಾನ ಸ್ಟ್ರಾಂಗ್ ಆಗಬೇಕು, ಇಂಡಿಯಾ ಅನ್ನೋದು ಹಿಂದೂಸ್ಥಾನ ಆಗಬೇಕು, ಈ ಹಿಂದೂಸ್ಥಾನದಲ್ಲಿ ಹಿಂದೂಗಳು ಸೇಫ್ ಆಗಿರಬೇಕು, ಸೆಕೆಂಡ್ ಗ್ರೇಡ್ ಸಿಟಿಸನ್ ಥರ ಕಾಂಗ್ರೆಸ್ನವ್ರು ನೋಡ್ಕೊತಿದ್ರು. ಈ ವಾತಾವರಣ ಹೋಗಬೇಕು ಅಂತಂದರೆ ನೋಡಿ, ಮೈಸೂರು ಮಹಾರಾಜರಿಗೆ ಯದುವೀರರಿಗೆ ಸೀಟ್ ಕೊಟ್ಟರು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.